ನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರಸಭೆ ಕಾಪಾಡುವಲ್ಲಿ ಯಶಸ್ಸು ಕಂಡ ಪೊಲೀಸ್ ಇಲಾಖೆ. ಈಗ ವಾರ್ತೆಗಳ ವಿವರ. ದಿನಾಂಕ 12ರಂದು ಹೊಸಪೇಟೆ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಬಲಾಬಲ ಇದ್ದಾಗ್ಯೂ ಕೂಡ ಬಿಜೆಪಿ ಪಕ್ಷದ ರೂಪೇಶ್ ಕುಮಾರ್ ಅವರು ನೂತನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಹೌದು, ಹೊಸಪೇಟೆ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ದಿನಾಂಕ 12ರಂದು ಮತದಾನ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಚುನಾವಣಾಧಿಕಾರಿ ಸಹಾಯಕ ಆಯುಕ್ತ ವಿವೇಕಾನಂದರವರ ನೇತೃತ್ವದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಲಾಯಿತು. ಹೊಸಪೇಟೆ ನಗರಸಭೆಯಲ್ಲಿ 13 ಜನ ಪಕ್ಷೇತರ, 12 ಜನ ಕಾಂಗ್ರೆಸ್ ಹಾಗೂ 10 ಜನ ಬಿಜೆಪಿ ಪಕ್ಷದಿಂದ ಆರಿಸಿ ಬಂದ ಸದಸ್ಯರಿದ್ದಾರೆ. ಕೈ ಎತ್ತುವ ಮೂಲಕ ಚುನಾವಣೆ ನಡೆಸಲಾಗಿ 5ನೇ ವಾರ್ಡಿನ ನಗರಸಭಾ ಸದಸ್ಯ ರೂಪೇಶ್ ಕುಮಾರ್ 19 ಮತಗಳನ್ನ ಪಡೆಯುವ ಮೂಲಕ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇವರ ಸಮೀಪ ಸ್ಪರ್ಧಿ ಕಾಂಗ್ರೆಸ್ನ ಅಸ್ಲಾಂ ಮಾಳಗೀರವರು 17 ಮತಗಳನ್ನ ಗಳಿಸಿದ್ದಾರೆ. ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ರಾಘವೇಂದ್ರ ಅವರು 17 ಮತಗಳನ್ನ ಪಡೆದರೆ 19 ಮತಗಳನ್ನ ಪಡೆದ 29ನೇ ವಾರ್ಡಿನ ರಮೇಶ್ ಗುಪ್ತಾರವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದರು. ಅಧ್ಯಕ್ಷ ಸ್ಥಾನಕ್ಕೆ ನಗರಸಭೆ ಹೊಸಪೇಟೆ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದರು. ಒಬ್ಬರು ಎನ್ ರೂಪೇಶ್ ಕುಮಾರ್ ಮತ್ತು ಎಂ ಅಸ್ಲಾಂ ಅಂತ. ಎನ್ ರೂಪೇಶ್ ಕುಮಾರ್ ಅವರಿಗೆ 19 ಸಿಂಧು ಮತಗಳು ಚಲಾವಣೆ ಆಗಿರ್ತವೆ ಅವರ ಪರವಾಗಿ, ಹಾಗೂ ಎಂ ಅಸ್ಲಾಂ ಅವರ ಪರವಾಗಿ 17 ಸಿಂಧು ಮತಗಳು ಚಲಾವಣೆ ಆಗಿರ್ತವೆ. ಇದರಲ್ಲಿ ಎನ್ ರೂಪೇಶ್ ಕುಮಾರ್ ಅವರು ಅತಿ ಹೆಚ್ಚು ಸಿಂಧು ಮತಗಳು 19 ಮತಗಳನ್ನು ಪಡೆದಿರ್ತಾರೆ. ಸೊ ಅವರನ್ನು ನಗರಸಭೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು JS ರಮೇಶ್ ಗುಪ್ತಾ ಮತ್ತು H ರಾಘವೇಂದ್ರ ಕಣದಲ್ಲಿದ್ದರು. ಅದರಲ್ಲಿ JS ರಮೇಶ್ ಗುಪ್ತಾ ಅವರಿಗೆ 19 ಸಿಂಧು ಮತಗಳು ಪರವಾಗಿ ಚಲಾವಣೆ ಆಗಿರ್ತವೆ, ಹಾಗೂ ಶ್ರೀ H ರಾಘವೇಂದ್ರ ಇವರ ಪರವಾಗಿ 17 ಸಿಂಧು ಮತಗಳು ಚಲಾವಣೆ ಆಗಿರ್ತವೆ. ಇದರಲ್ಲಿ ಅತಿ ಹೆಚ್ಚು JN ರಮೇಶ್ ಗುಪ್ತಾ 29ನೇ ವಾರ್ಡ್ ನಗರಸಭೆ ಹೊಸಪೇಟೆ, ಇವರಿಗೆ 19 ಮತಗಳು ಚಲಾವಣೆ ಆಗಿರುತ್ತೆ, ಪರವಾಗಿ 19 ಮತಗಳು ಚಲಾವಣೆ ಆಗಿರುತ್ತೆ. ಇವರನ್ನು ಹೊಸಪೇಟೆ ನಗರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಗೈರಾಗಿರೋರು ಕೆ ಮಹೇಶ್ ಅಂತ ಗೈರಾಗಿದ್ದಾರೆ. ಇನ್ನು ಇವರು 30 ತಿಂಗಳ ಅವಧಿವರೆಗೆ ಅಧಿಕಾರದಲ್ಲಿ ಮುಂದುವರೆಯಲಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಲು ಸಹಕರಿಸಿದ ಮಾಜಿ ಸಚಿವ ಆನಂದ್ ಸಿಂಗ್, ಸಿದ್ಧಾರ್ಥ್ ಸಿಂಗ್ ಹಾಗೂ ಪಕ್ಷೇತರ ಸದಸ್ಯರು ಮತ್ತು ಬಿಜೆಪಿ ಸದಸ್ಯರು ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದವರಿಗೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕೃತಜ್ಞತೆ ತಿಳಿಸಿದ್ದಾರೆ. ಹೊಸಪೇಟೆ ತಾಯಮ್ಮ ಶಕ್ತಿ ಸಂಘದಿಂದ ಇದೇ ಪ್ರಥಮ ಬಾರಿಗೆ ಉತ್ತಮ ಸಂದೇಶ ಸಾರುವ ಗಣೇಶ ಮೂರ್ತಿ ಸ್ಥಾಪಿಸಿದ ಸಮಿತಿಗಳಿಗೆ ತಾಯಮ್ಮ ಶಕ್ತಿ ಶ್ರೀ ಸಿದ್ಧಿವಿನಾಯಕ ಪ್ರಶಸ್ತಿ ನೀಡಲಾಗಿದೆ. ಹೀಗೆ ದಿನಾಂಕ 11ರಂದು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಆಕರ್ಷಕ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ ಸಮಿತಿಗಳಿಗೆ ಪ್ರಶಸ್ತಿ ಜೊತೆಗೆ ಬಹುಮಾನ ನೀಡಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಮುಖ್ಯ ಬೀದಿಯ ಬಳಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ತಾಯಮ್ಮ ಶಕ್ತಿ ಸಂಘದ ಅಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರು ಮಾತನಾಡಿ, ಗಣೇಶ ಉತ್ಸವದ ಆಚರಣೆಯ ಉದ್ದೇಶ ತಿಳಿಸಲು ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಗಣೇಶ ಉತ್ಸವ ಆಚರಣಾ ಸಮಿತಿಗೆ ಇದೇ ಪ್ರಥಮ ಬಾರಿಗೆ ತಾಯಮ್ಮ ಶಕ್ತಿ ಶ್ರೀ ಸಿದ್ಧಿವಿನಾಯಕ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದರು. ನಮಸ್ಕಾರ. ನಿಮ್ದು ಜೋಶ್ ಇಲ್ಲ, ನಿಮ್ದು ಉತ್ಸಾಹ ತುಂಬಬೇಕಂತ ಈ ಕಾರ್ಯಕ್ರಮ ನಾವು ಈ ವರ್ಷ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಹೇಳ್ತಾರಲ್ಲ, ನಮ್ಮ ಹಿಂದೂ ದೇವರಲ್ಲಿ ಪೂಜೆ ಮಾಡಿದ್ರೆ ಫಸ್ಟ್ ಪ್ರಥಮ ಪೂಜೆ ನಮ್ಮ ವಿನಾಯಕದು ಮಾಡ್ತೀರ, ವಿನಾಯಕದು ನಾವು ಮಾಡ್ತೀವಿ, ಗಣೇಶಂದು ಪೂಜೆ ಮಾಡ್ತೀವಿ. ಯಾಕ ಎಲ್ಲ ವಿಘ್ನ ಎಲ್ಲ ಅವ್ರು ದೂರ ಮಾಡ್ತಾರಂತ ಹೇಳ್ತಾರ. ಅದಕ್ಕೆ ಅವ್ರಿಗೆ ವಿಘ್ನ ಹತ್ತ ಅಂತ ಹೆಸರು ಹೇಳಿದಾರ. ಅದಕ್ಕೆ ತಮ್ಮೆಲ್ಲರದು ಉತ್ಸಾಹ ನಾವು ತುಂಬದು ಕಾರ್ಯಕ್ರಮ ಈ ವರ್ಷಂದು ಕ್ಯಾಶ್ ಪ್ರೈಸ್ ಮತ್ತು ಕಪ್ಸ್ ಕೊಟ್ಟು ನಾವು ವಿವಿಧ ಮಂಡಳಿಯವರಿಗೆ ಇಲ್ಲಿ ಕರೆದುಕೊಂಡು
ಹಮ್ಮಿಕೊಂಡಿದ್ದೀವಿ. ವರ್ಷ ವರ್ಷ ಇದು ಹೆಚ್ಚಿಗೆ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇಡೀ ಸಮಾಜ ಜನ ನಮ್ಮ ಜೊತೆಗೆ ಇದ್ದಾರ. ಇನ್ನ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ ಕಾರ್ಯಕ್ರಮ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳಿಕ ಎಂಜಿ ನಗರದ ವಾಯುಪುತ್ರ ಯುವಕರ ಸಂಘಕ್ಕೆ ಪ್ರಶಸ್ತಿ ಹಾಗೂ 20,000 ರೂಪಾಯಿ ಚೆಕ್, ಟಿಬಿ ಡ್ಯಾಂನ ಎಸ್ವಿಜಿ ಯುವಕರ ಸಂಘಕ್ಕೆ ದ್ವಿತೀಯ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ 15,000 ಮೊತ್ತದ ಚೆಕ್, ಪ್ರಶಸ್ತಿ ಹಾಗೂ ಬಾಣದಕೇರಿಯ ಕದಂಬ ಯುವಕರ ಸಂಘ ತೃತೀಯ ಸ್ಥಾನ ಪಡೆಯಲಾಗಿ 10,000 ಮೊತ್ತದ ಚೆಕ್ ಹಾಗೂ ಪ್ರಶಸ್ತಿ ಮತ್ತು ವಿಜಯನಗರ ಹಿಂದೂ ಮಹಾಗಣಪ ಸಮಿತಿಗೆ ಆಕರ್ಷಣೆ ಗಣೇಶವೆಂದು ಪರಿಗಣಿಸಿ 10,000 ಮೊತ್ತದ ಚೆಕ್ ನೀಡಲಾಯಿತು. ಅದೇ ರೀತಿ ಆಯ್ದ ಕೆಲ ಗಣೇಶ ಉತ್ಸವ ಆಚರಣಾ ಸಮಿತಿಗಳಿಗೆ ತಲಾ 5,000 ಮೊತ್ತದ ನಗದು ವಿತರಿಸಿ ಪ್ರೋತ್ಸಾಹಿಸಲಾಯಿತು. 15 ಕೆಜಿ ಸಜ್ಜೆ, 2 ಕೆಜಿ ಮೆಕ್ಕೆಜೋಳ, 8 ಕೆಜಿ ರಾಗಿಗಳನ್ನ ಉಪಯೋಗಿಸಿ ಬಹಳ ಆಕಾಶ್ ಪ್ರೈಸ್ ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನ ಮುಂದಿನ ವರ್ಷ ನಿಮ್ದು ಕೂಡ ಯೂನಿಫಾರ್ಮ್ ಇರಬೇಕು. ಟ್ರೋಫಿ ಮತ್ತು 10,000 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. 9 ದಿನಗಳ ಕಾಲ ಈ ಗಣಪತಿಯನ್ನ ರಾರಾಜಿಸ್ತಾ ಇರ್ತಕ್ಕಂಥ ಜನಾಕರ್ಷಣೆಯ ಗಣಪತಿ. ವಿಜಯನಗರ ಜಿಲ್ಲಾ ಮಟ್ಟದ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರದ ಸಭೆ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಜಿಲ್ಲೆಗೆ ಸಂಬಂಧಿಸಿದ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಡಿಡಿಪೈ, ಆಯಾ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕ ಪಡೆದ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಜಿಲ್ಲಾಧಿಕಾರಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ವಿಜಯನಗರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶುಲ್ಕದ ವಿಷಯದಲ್ಲಿ ಪಾರದರ್ಶಕತೆ ಪ್ರದರ್ಶಿಸಬೇಕು. ಮುಂದಿನ ವರ್ಷದ ಶುಲ್ಕದ ಸ್ವರೂಪ ಮತ್ತು ಈ ವರ್ಷದ ಶುಲ್ಕದ ಲೆಕ್ಕ ಪರಿಶೋಧನೆ ವರದಿಗಳನ್ನು ಡಿಸೆಂಬರ್ 31ರೊಳಗೆ ಸಲ್ಲಿಸಬೇಕು. ಶುಲ್ಕ ಪಾರದರ್ಶಕತೆ ಕುರಿತಂತೆ 2019ರಲ್ಲಿಯೇ ಅಧಿಸೂಚನೆ ಹೊರಡಿಸಲಾಗಿದೆ. ಅದರ ಪಾಲನೆ ಕಡ್ಡಾಯವಾಗಿ ಆಗಬೇಕು. ಖಾಸಗಿ ಶಾಲೆಗಳ ಶೋಷಿತ ಶುಲ್ಕದ ವಿವರವನ್ನು ಜಿಲ್ಲಾಡಳಿತದ ವೆಬ್ಸೈಟ್ನಲ್ಲಿ ಹಾಕಲಾಗುತ್ತದೆ. ಜೊತೆಗೆ ಶಾಲೆಗಳಲ್ಲಿ ಸಹ ಇಂತಿಷ್ಟು ಶುಲ್ಕ ನಿಗದಿಪಡಿಸಿದ್ದೇವೆ ಎಂಬುದನ್ನು ಎಲ್ಲರಿಗೂ ಕಾಣುವ ಸ್ಥಳದಲ್ಲಿ ಹಾಕಬೇಕು. ಇದನ್ನು ಪಾಲನೆ ಮಾಡದ ಶಾಲೆಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ಅವರು ಎಚ್ಚರಿಸಿದರು. ಇದುವರೆಗೆ ಶುಲ್ಕದ ಸ್ವರೂಪವನ್ನು ಘೋಷಿಸದ ಶಾಲೆಗಳ ಸಿಆರ್ಸಿ ಚೆಕ್ ಮಾಡಬೇಕು ಎಂದು ಡಿಸಿ ಅವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಜಿಲ್ಲೆಯ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿಗೆ ಶುಲ್ಕ ಪಡೆಯಬಾರದು. ಜಾಸ್ತಿ ಪಡೆದುಕೊಳ್ಳುತ್ತಿರುವುದರ ಬಗ್ಗೆ ಲಿಖಿತ ದೂರುಗಳು ಬಂದಲ್ಲಿ ಕ್ರಮ ಜರುಗಿಸಲು ನಮಗೆ ಅಧಿಕಾರವಿದೆ ಎಂದು ಡಿಸಿ ದಿವಾಕರ್ ಸ್ಪಷ್ಟಪಡಿಸಿದರು. ಖಾಸಗಿ ಶಾಲೆಯಲ್ಲಿ ನಿಗದಿಪಡಿಸುವ ಶುಲ್ಕ ಜಾಸ್ತಿ ಇದೆ ಅನ್ನೋದು ಕಂಪ್ಲೇಂಟ್ ಬಂದಿದೆ. ಇದ್ರ ಬಗ್ಗೆ ನಾನು ಬಿಇಒ ಮತ್ತು ಡಿಡಿಪಿ ಜೊತೆ ಅನೇಕ ಬಾರಿ ಸಭೆ ನಡೆಸಲಾಗಿದೆ. ಫೀಸ್ ಹೆಂಗೆ ನಿಗದಿಪಡಿಸ್ತಾ ಅನ್ನೋದು ಕೂಡ ಅವರು ತಮಗೆ ತಿಳಿಸಿದ್ದಾರೆ. ಹಿಂದೆ ತಮಗೆ ಯಾವ ರೀತಿ ಶುಲ್ಕ ನಿಗದಿಪಡಿಸಬೇಕು ಅನ್ನೋದು ಮಾಹಿತಿ ಗೊಂದಲ ಇತ್ತು. ಈ RTI ಬಂದಮೇಲೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸೀಲಿಂಗ್ ಲಿಮಿಟ್ನಲ್ಲಿ RTIನಲ್ಲಿ ಸರ್ಕಾರದಿಂದ ನಿಮಗೆ ರಿಯಂಬರ್ಸ್ಮೆಂಟ್ ಆಗುತ್ತೆ. ಬಟ್ ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಎಷ್ಟು ಫೀಸನ್ನು ನಿಗದಿಪಡಿಸಬೇಕು, ನೀವೆಲ್ಲ ಒಂದು ಡಿಕ್ಲರೇಷನ್ ಕೊಟ್ಟಿದ್ದೀರಿ. ನಮಗೆ ಎಲ್ಲ DDPI ಮತ್ತು BO ನನಗೆ ಸಹಿ ಮಾಡಿ ಕೊಟ್ಟಿದ್ದಾರೆ. ನೀವು ಮತ್ತು DDPI ಮತ್ತು BO ಸಹಿ ಮಾಡಿ ಕೊಟ್ಟಿದ್ದೀರಿ. ಮೊದಲನೇದಾಗಿ ಅದು ಸರಿ ಇದೆ ಅಲ್ಲ ಅನ್ನೋದನ್ನು ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಎರಡನೇದಾಗಿ ಆ ಕೊಟ್ಟಿರೋದಕ್ಕಿಂತ ಜಾಸ್ತಿ ತಗೊಳ್ದ ಈ ರೀತಿಯಾಗಿ ನೋಡಲಿಕ್ಕೆ ನಾವು ಸಭೆ ಕರೆದಿದ್ದೀವಿ. ಶಿಕ್ಷಣದ ವ್ಯವಸ್ಥೆ ತುಂಬ ಅವಶ್ಯಕತೆ ಇದೆ. ಸರ್ಕಾರದ ಜೊತೆಗೆ ಪ್ರೈವೇಟ್ ಸ್ಕೂಲ್ ಕೊಡ್ತಕ್ಕಂಥ ಶಿಕ್ಷಣ ಕೂಡ ಅವಶ್ಯಕತೆ ನಮಗಿದೆ.
ಎಲ್ಲದನ್ನು ಕೂಡ ನಾವು ಒಂದೇ ಕಡೆಯಿಂದ ಮಾಡಲಿಕ್ಕಾಗದೇ ಇದ್ರೂ ಕೂಡ ಒಟ್ಟಾರೆಯಾಗಿ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಜಿಲ್ಲೆಯ ಶಿಕ್ಷಣ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಖಾಸಗಿ ಸಂಸ್ಥೆಗಳ ಶಿಕ್ಷಣ ನಡೀತಾ ಹಾಗಂತ ಹೇಳಿ ಸರ್ಕಾರ ನಿರ್ದೇಶನ ನೀಡಿದ್ದಕ್ಕಿಂತ ಹೆಚ್ಚಾಗಿ ಶುಲ್ಕವನ್ನು ಪಡೆದಾಗ ಕಮಿಟಿಯಿಂದ ನಾವು ನಮಗೆ ಸಲಹೆ ಸೂಚನೆ ಕೊಡ್ತೀವಿ. ಆ ಸಲಹೆ ಸೂಚನೆಗಳನ್ನು ಪಾಲನೆ ಮಾಡದಿದ್ದರೆ ನಿಯಮಾನುಸಾರ ನಾವು ಕ್ರಮ ತಗೊಳ್ತೀವಿ. ನೀವು ತಗೊಂಡಿರ್ತಕ್ಕಂಥ ಟೀಚರ್ ಸ್ಯಾಲ್ರಿ ಮತ್ತು ಗ್ರೂಪ್ ಡಿ ಅವರೆಲ್ಲ ಸೇರಿ 1 ಕೋಟಿ ಆಗಿದ್ದರೆ ಅದಕ್ಕೆ 30%, 1,30,00,000 ಡಿವೈಡೆಡ್ ಬೈ 1000 ಸ್ಟೂಡೆಂಟ್ಸ್ ಇದ್ದರೆ 1,30,00,000 ಡಿವೈಡೆಡ್ ಬೈ 1000 ಸ್ಟೂಡೆಂಟ್ ಅಂದರೆ 13,000 ಇಷ್ಟೇ ತಗೋಬೇಕು. ಉಳಿದಂತೆ ಶಿಕ್ಷೆ ಅವ್ರೇನಾದ್ರು ಪೇರೆಂಟ್ಸ್ ಇಷ್ಟಪಟ್ಟರೆ ವಾಹನವನ್ನು ಅಲ್ಲಿ ಏನು ಲೋಕಲ್ ಮೊತ್ತಕ್ಕೆ ವಾಹನಗಳು ಸಿಗುತ್ತೆ ಅದನ್ನು ವಾಹನಗಳು ಅವ್ರಿಗೆ ತಗೊಂಡ್ಬರ್ಲಿಕ್ಕೆ, ಏನಾದರೂ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ 1,000 2,000 ತೊಗೊಳ್ಲಿಕ್ಕೆ, ಅಥವಾ ಏನೋ ಸ್ಪೆಷಲ್ ಸ್ಪೋರ್ಟ್ಸ್ ಮಾಡ್ತಾರೆ ಅದಕ್ಕೆ 1,000 2,000 ತೊಗೊಳ್ಲಿಕ್ಕೆ, ಅಥವಾ ಯಾವುದೋ ಕಾಂಪಿಟೇಟಿವ್ ಒಲಿಂಪಿಯಾಡ್ ಏನಾದರೂ ಇದ್ದರೆ ಅದಕ್ಕೆ 500,000 ತೊಗೊಳಕ್ಕೆ ಅವಕಾಶ ಇರುತ್ತೆ. ಇದು ನಿಗದಿಪಡಿಸುತ್ತೆ. ದಿನಾಂಕ 11ರಂದು 5ನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತೆರೆದ ವಾಹನದಲ್ಲಿ ಗಣೇಶನ ವಿಗ್ರಹಗಳನ್ನಿರಿಸಿದ ಉತ್ಸವ ಆಚರಣಾ ಸಮಿತಿಗಳು ತಾಶಾರಾಮ್ ಡೋಲಾ, ತಮಟೆ, ಭಜನೆ ಸೇರಿದಂತೆ ಅತಿ ಮುಖ್ಯವಾಗಿ ಡಿಜೆ ಅಳವಡಿಸಿ ಮೆರವಣಿಗೆ ನಡೆಸಿದ್ರು.
ये चलो सबके सब हाथ ऊपर। ये कंधा फेर दे।
ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿಬಾಬು, ಡಿವೈಎಸ್ಪಿ, ಪೊಲೀಸ್ ಅಧಿಕಾರಿಗಳು ಮಸೀದಿ ಬಳಿ ಠಿಕಾಣಿ ಹೂಡಿ ಶಾಂತತೆ ಕಾಪಾಡುವಲ್ಲಿ ಯಶಸ್ಸು ಕಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾಡುವಲ್ಲಿ ಯಶಸ್ಸು ಕಂಡ ಪೊಲೀಸ್ ಇಲಾಖೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.